ಹರೇ ಶ್ರೀನಿವಾಸ ಅತ್ತೆ. ಅರೆ ಶ್ರೀನಿವಾಸಮ್ಮ, ಇವತ್ತೇನ್ ಸ್ಪೆಷಲ್ ಕುಸ್ಮಾಸ್ ಬ್ರಾಹ್ಮಣ್ ಕಿಚನ್ ಅಲ್ಲಿ? ಹುಳಿ ಪುಡಿ ಮಾಡೋಣ ಅಂತ. ಹುಳಿ ಪುಡಿ ಕೇಳಿದಾರಲ್ಲ ಎಲ್ಲರೂ. ಸಾಂಬಾರ್ ಪೌಡರ್. ಅದಕ್ಕೆ ಮಾಡೋಣ ಅಂತ. ಸೊ ಬಾಂಡ್ಲೆ ಕಾಯಕ್ಕೆ ಇಟ್ಟಿದ್ದೀರಾ? ಇದಕ್ಕೆ ಈ ಬೌಲ್ 2 ಬೌಲ್ ಧನಿಯಾ ಹಾಕ್ತಾ ಇದ್ದೀನಿ. ಓಕೆ. ಒಬ್ರೊಬ್ರು ಏನ್ ಹೇಳಿದ್ರು ಗೊತ್ತಾ ಕಮೆಂಟ್ ಅಲ್ಲಿ, ಸ್ಟ್ಯಾಂಡರ್ಡ್ ಬೌಲ್ ಇಟ್ಕೊಳ್ಳಿ ಅಂತ. ಸ್ಟ್ಯಾಂಡರ್ಡ್ ಬೌಲ್ ಅಂದ್ರೆ ನಮ್ಮ ಮನೇಲಿ ಈ ಬೌಲೇ ಇರೋದು, ಬಟ್ ಅವ್ರ ಮನೇಲಿ ಯಾವ ಸೈಜಸ್ ಇರುತ್ತೋ ಅದೇ ಸೇಮ್ ಸೈಜ್ 2 ಧನಿಯಾ ತಗೊಂಡಿದೀವಿ. ಅವ್ರ ಮನೇಲಿ ಏನ್ ಇರ್ತದ ಅಳತೆ ತಗೋಬಹುದು. ಅದು ಅವ್ರ ಇಷ್ಟ. ಅದು ನಾನು ಇದ್ರಲ್ಲಿ 2 ಬೌಲ್ ತಗೊಂಡಿದ್ದೀನಿ. 2 ಇದು. ಓಕೆ. ಇವಾಗ ಡ್ರೈ ರೋಸ್ಟ್ ಇದನ್ನ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಬಾಂಡ್ಲೆ ಕಾದಿದೆ, ಸೊ ಬೇಗ ಅದು ಆಗ್ಲೇ ಸ್ಮೆಲ್ ಬರ್ತಿದೆ. ಇವಾಗ ಧನಿಯಾ ಆಗಿದ್ಯಾ? ಆಗಿದೆ. ಇವಾಗ ಮೆಣಸಿನ್ಕಾಯಿ ಹುರ್ಕೊಂಡು ನೆಕ್ಸ್ಟ್ ಮೆಣಸಿನ್ಕಾಯಿ ತಗೋಬೇಕು. ಕೇವಲ ಒಂದಿಷ್ಟು, 1 2 ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಅವ್ರಿಗೆ ಬೇಕು ಅಂದ್ರೆ ಗುಂಟೂರು ಹಾಕೋಬಹುದಾ? ಗುಂಟೂರು ಅರ್ಧ, ಇದು ಅರ್ಧ ಹಾಕ್ಕೋಬಹುದು. ಅವ್ರ ಇಷ್ಟ ಅದು. ಓಕೆ. 4 ಹಾಕ್ಕೊಂಡಿದ್ವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು, ಇಲ್ಲ ಅಂದ್ರೆ ಘಾಟ್ ಬರುತ್ತೆ. ಧನಿಯಾಗಿ ಎಣ್ಣೆ ಹಾಕೊಳ್ಳಿಲ್ಲ? ಇಲ್ಲ, ಡ್ರೈ ರೋಸ್ಟೇ ಮಾಡಿದ್ದು. ಕೆಲವೊಂದಕ್ಕೆ ಮಾತ್ರ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಬಾರ್ದು ಕೂಡ. ಇದಕ್ಕೆ 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಟೇಬಲ್ ಸ್ಪೂನ್ ಇದು. ಜಾಸ್ತಿ ಹುರ್ಕೋಬಾರ್ದು. ಹುರ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಮೆಣಸಿನ್ಕಾಯಿ. ಪುಡಿ ಚೆನ್ನಾಗಿ ಆಗಲ್ಲ, ಕಲರ್ ಬರಲ್ಲ, ಪುಡಿ ಬ್ಲಾಕ್ ಆಗಿಬಿಡುತ್ತೆ. ಇದನ್ನ ನಾನು ಸಿಮ್ಮಿಗೆ ಇಟ್ಕೊಂಡಿರೋದು ಇವಾಗ. ಸಿಮ್ಮಲ್ಲಿ ಮೆಣಸಿನ್ಕಾಯಿ ಮಾತ್ರ ಸಿಮ್ಮಿಗೆ ಇಟ್ಟೇ ಹುರ್ಕೋಬೇಕು. ಧನಿಯಾ ಆಗಲಿ ಸಿಮ್ಮಲ್ಲಿ ಇಟ್ಟು ಹುರ್ಕೊಂಡ್ರೆ ಚೆನ್ನಾಗಿ ಬರೋದು ಪುಡಿ, ಕಮ್ಮ ಅಂತ ವಾಸನೆ. ಜೋರ್ ಇಟ್ಟೇನಾಗ್ತದೆ, ಸೀದೋಗ್ಬಿಡುತ್ತೆ, ಪುಡಿ ಚೆನ್ನಾಗಿ ಬರಲ್ಲ. ಇದೊಂದು ಟಿಪ್ಪು ನಾವು ಫಾಲೋ ಮಾಡಬೇಕಾದ್ರೆ. ಹೌದು. ಇವಾಗ ಆಗಿದ್ಯಾ? ಮೆಣಸಿನ್ಕಾಯಿ ಆಯ್ತು. ಇವಾಗ ಹೆಂಗ್ ಗೊತ್ತಾಗುತ್ತೆ ಆಗಿದೆ ಅಂತ? ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡ್ಗ. ಮುರಿತಾವ್ ನೋಡ್, ಮುರಿದ್ರೆ ಅದಕ್ಕೆ. ಓಕೆ. ಮುರಿತಾವಲ್ಲ ಅದಕ್ಕೆ. 4 ಸ್ಪೂನ್ ಇದೆ ಇದು. ಕಡಲೆಬೇಳೆ 4 ಸ್ಪೂನು. 4 ಸ್ಪೂನ್ ಉದ್ದಿನ ಬೇಳೆ ಇದರಿಂದ. 4 ಸ್ಪೂನ್ ಕಡಲೆಬೇಳೆ, 4 ಸ್ಪೂನ್ ಉದ್ದಿನ ಬೇಳೆ ಅಷ್ಟು ಇದಕ್ಕೆ ಬೌಲ್ಗೆ. ಇದು ಎಷ್ಟು ದಿನಕ್ಕಾಗುತ್ತೆ ಪುಡಿ? ನಾವು ಬಡಿಸ್ದಂಗೆ ಇರ್ತದೆ. ನಮ್ಮ ಮನೆಗೆ 1 ತಿಂಗಳಾಗುತ್ತೆ ಅಂತ. ಒಂದೊಂದು ಒಬ್ಬರು 2 ತಿಂಗಳು ಮಾಡ್ಕೊತಾರೆ, ಒಬ್ರು 15 ದಿವಸಕ್ಕೆ ಆಗುತ್ತೆ, ಜಾಸ್ತಿ ಜನ ಇದ್ರೆ. ಅಂದ್ರೆ ಈ ಪುಡಿ 3 ಸ್ಪೂನ್ ಹಾಕೋಬೇಕಾಗುತ್ತಲ್ವಾ? ಅರ್ಧ ಪಾವ್ ಬೇಳೆಗೆ ಇಟ್ಟರೆ 3 ಸ್ಪೂನ್ ಪುಡಿ ಬೇಕು. 1 ಪಾವ್ ಬೇಳೆ ಇಟ್ಟರೆ 6 ಸ್ಪೂನ್ ಪುಡಿ ಹಾಕೋಬೇಕು. ಬೇರೆ ಹಾಕೋದು ಬೇಕಾಗಿಲ್ಲ. ಅವ್ರಿಗೆ ಖಾರ ಜಾಸ್ತಿ ಬೇಕಂದ್ರೆ ಮೇಲೆ ಹಚ್ಚ ಖಾರದ ಪುಡಿ ಹಾಕೋಬೋದು ಅವರು. ನಮ್ಗೆ ಖಾರ ಬೇಡ, ನಾನು ಹಾಕಲ್ಲ ಮೇಲೆ. ಇವಾಗ ಇದು ಹುರ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನು ಅಂದರೆ, ಎಲ್ಲನೂ ಒಟ್ಟಿಗೆ ಹಾಕಿ ಹುರಿಬಾರ್ದು. ಒಂದು ಬೇಗ ಆಗುತ್ತೆ, ಒಂದು ಲೇಟಾಗಿ ಆಗುತ್ತೆ. ಆಗಿಬಿಟ್ರೆ ಅದು ಚೆನ್ನಾಗಿ ಆಗಲ್ಲ. ಇದು ಕೆಂಪಗೆ ಚೆಂದಾಗಿ ಬೇರೆ ಬೇರೆ ಹುರ್ಕೊಂಡ್ರೆ ನಿನ್ಗೆ ಹುಳಿ ಪುಡಿ ಗಮ್ಮಂತ ವಾಸನೆ ಬರೋದು. ಮತ್ತೆ ಏನೇ ಆಗಲಿ ನಾವು ಹುರ್ಕೊಳ್ಳೋದ್ರಲ್ಲಿ ಇರುತ್ತೆ. ಚೆನ್ನಾಗಿ ಹುರ್ಕೊಂಡ್ರೆ ನಿಮಗೆ ಅಡುಗೆ ಚೆನ್ನಾಗಿ ಬರೋದು. ಇವಾಗ ಉದ್ದಿನ ಬೇಳೆ ಕಡಲೆಬೇಳೆ ಕಲರ್ ಚೇಂಜ್ ಆಗಿದೆ ನೋಡ್ಕ, ಕೆಂಪಗೆ. ಇವಾಗ ಆಯ್ತು, ತೆಕ್ಕೊಳ್ಳೋಣ. ಮೊಗ್ಗು ಹಾಕೋಣ. ಇದೊಂದು 6 ತಗೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ, ಒಂದು ಅರ್ಧ ಟೀ ಸ್ಪೂನ್. ಇದು ಏನಕ್ಕೆ ಎಣ್ಣೆ ಹಾಕೋದು? ಇದಕ್ಕೆ ವಾಸನೆ ಚೆನ್ನಾಗಿ ಬರಲಿ, ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದರೆ ವಾಸನೆ ಚೆನ್ನಾಗಿ ಬರುತ್ತೆ ಅಂತ. ತೆಕ್ಕೊಂಬಿಡೋಣ. ಇದು ಇವಾಗ ಆಗಿದೆಯಾ? ಆಗಿದೆ ಇದು. ಇವಾಗ ಚಕ್ಕೆ ಹಾಕೋಣ. 2 ಇಂಚು ತಗೊಂಡಿದ್ದೀನಿ ಚಕ್ಕೆ. ಸಾಕು, ಅದಿಷ್ಟು ಧನಿಯಾಕ್ಕೆ 2 ಇಂಚು ಸಾಕು ಚಕ್ಕಿ. ಜಾಸ್ತಿ ಹಾಕ್ಬಾರ್ದು, ಮಸಾಲೆ ಜಾಸ್ತಿ ಹಾಕಿದರೆ ವಾಸನೆ ಹುಳಿ ಚೆನ್ನಾಗಿ ಆಗಲ್ಲ. ಬರೀ ಮಸಾಲೆ ವಾಸನೆ ಬರುತ್ತೆ, ಚಕ್ಕೆ ವಾಸನೆ, ಅಡ್ಡ ವಾಸನೆ. ಚೆನ್ನಾಗಿ ಆಗಲ್ಲ. ಹಾಕೋಣ. ಎಷ್ಟು ತೊಗೊಂಡಿದ್ದೀರಾ? 2 ಸ್ಪೂನ್ ತೊಗೊಂಡಿನಿ ಮೆಂತ್ಯ ಅಷ್ಟೇ. ಜಾಸ್ತಿ ಹಾಕೊಂಡ್ರೆ ಕೈ ಬಂದ್ಬಿಡುತ್ತಲ್ಲ. ಇದು ಟೇಬಲ್ ಸ್ಪೂನು. ಆದರೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. 2 ಟೇಬಲ್ ಸ್ಪೂನು ಮೆಂತ್ಯ. ಇವಾಗ ಜೀರಿಗೆ 3 ಟೇಬಲ್ ಸ್ಪೂನ್ ಜೀರಿಗೆ. 3 ಟೇಬಲ್ ಸ್ಪೂನ್ ಜೀರಿಗೆ. ಈ ಸ್ಪೂನಿಂದ ಇದೇನು ಎಣ್ಣೆ ಬೇಕಾಗಿಲ್ಲ, ಡ್ರೈ ರೋಸ್ಟೇ ಹುರ್ಕೋಬಹುದು ಇದು. ಇಷ್ಟು ಹಿಂಗೆ ತೊಗೊಂಡಿದ್ದೀನಿ. ಇದರಲ್ಲೇ ಹಾಕ್ಕೊಂಡ್ಬಿಡೋಣ. ಹಿಂಗು
SSP ಇಂಗು. ಹಿಂಗು ಅದು ಯಾವ ಬ್ರ್ಯಾಂಡ್ ಆದ್ರೆ ಅವ್ರು ಯೂಸ್ ಮಾಡ್ಬೋದು, ಒಟ್ಟು ಹಿಂಗು. ಒಬ್ಬೊಬ್ರು ಮನೇಲಿ ಹಂಗಲ್ಲ, SSP ಇಂಗು ಚೆನ್ನಾಗಿರುತ್ತೆ, ಮತ್ತು ಒಬ್ಬರು ಮನೇಲಿ ಒಂದಿರ್ತೋ ಒಂದಿರಲ್ಲ, ಅವ್ರು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದಾಗಿದೆ. ಕೊಬ್ಬರಿ ಸಣ್ಣ ಬಟ್ಲು ಒಂದು ಗಿಟ್ಗದ ಬಟ್ಲು, ಒಂದು ಸಣ್ಣ ಬಟ್ಲು ತೊಗೊಂಡಿದ್ದೀನಿ ಕೊಬ್ಬರಿನ. ಇನ್ನು ಒಂದು ಬೌಲ್ ಈ ಥರದ್ದು ಒಂದು ಬೌಲ್ ಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಹುರ್ಕೋತಾ ಇದ್ದೀರಾ? ಆಗಿದೆ. ಕೊಬ್ಬರಿ ತೆಕ್ಕೊಂಡು ಕರಿಬೇವು ಹಾಕ್ಕೊಂಡು ಇದ್ರ ತುಂಬ ತೊಗೊಂಡಿದ್ದೀನಿ. ಇದು ಅಂದರೆ ಒಂದು 10 ಕಡ್ಡಿ ಕರಿಬೇವು. 10 ಕಡ್ಡಿ ಕರಿಬೇವು. ಆಗಿದ್ಯಾ? ಸೊ ಇವಾಗ ಇದೆಲ್ಲ ಆಗಿದೆ. ಇದು ಮಿಕ್ಸಿ ಮಾಡ್ಕೊಂಬರೋ, ಗ್ರೈಂಡ್ ಮಾಡಬೇಕು. ವಾವ್, ಫ್ರೆಶ್ ಆಗಿರೋಂಥ ಹುಳಿ ಪುಡಿ ರೆಡಿ ಆಯಿತು. ನೀವು ಮನೇಲಿ ಮಾಡ್ಕೊಳ್ಳಿ. ಇದು ಬರೀ ಹುಳಿಗೆ ಒಂದೇ ಅಲ್ಲ, ಪಲ್ಯಗಳಿಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೋಡಿ ಹೇಗಿದೆ ಅಂತ ನೀವು ಮನೇಲಿ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ನೋಡಿ ಹಾಕಿ. ಪುಡಿ ಫ್ರೆಶ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಕುಸುಮಾಸ್ ಬ್ರಾಹ್ಮಿನ್ ಕಿಚನ್ ಮೇನ್ ಉದ್ದೇಶ ಬಂದೆ ನಾಲೆಡ್ಜ್ ಟ್ರಾನ್ಸ್ಫರ್. ಈ ರೆಸಿಪೀಸ್ನೆಲ್ಲ ನೀವು ನೋಡಿ ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮನ್ನು ಹೆಚ್ಚೆಚ್ಚು ಬೆಳೆಸಿ. ನೆಕ್ಸ್ಟ್ ಬರೋವಂಥ ರೆಸಿಪಿ ಬಂದು ರಸಮ್ ಪೌಡರ್, ಸಾರಿನ ಪುಡಿ.